ನಮಸ್ಕಾರ ಸ್ನೇಹಿತರೆ. ಮಂಡ್ಯದ ಟಿಕೆಟ್ ಕಗ್ಗಂಟನ್ನು ಬಿಡಿಸೋದಕ್ಕೆ ದಳಪತಿಗಳ ಕಸರತ್ತು ಮುಂದುವರೆದೇ ಇದೆ. ಸ್ನೇಹಿತರೆ, ನಾವಿದನ್ನ ಎರಡು ಆಂಗಲ್ ನಲ್ಲಿ ನೋಡ್ಬೇಕಾಗುತ್ತೆ. ಇಲ್ಲಿ ಕುಮಾರಸ್ವಾಮಿ ಅವ್ರದ್ದು ಒಂದು ಆಂಗಲ್ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಇನ್ನೊಂದು ಆಂಗಲ್. ಕಳೆದ ವರ್ಷ ತಾನೇ ಕರ್ನಾಟಕ ವಿಧಾನಸಭೆಗೆ ಎಲೆಕ್ಷನ್ ನಡೆದಿದೆ. ಅದರಲ್ಲಿ ಬಿಜೆಪಿ ಮತ್ತು JDS ಗಳು ಸೋತು ಸುಣ್ಣ ಆಗಿದ್ದಾವೆ. ಇನ್ನ 4.25 ವರ್ಷ ಆ ಎರಡೂ ಪಕ್ಷಗಳಿಗೆ ಕರ್ನಾಟಕದಲ್ಲಿ ಅಧಿಕಾರ ಇಲ್ಲ. ಇದು ಗೊತ್ತಿರೋ JDS ನಾಯಕರು ಈಗ ಗಟ್ಟಿ ನಿರ್ಧಾರ ತಗೋಬೇಕಾದ ಸ್ಥಿತಿ ಬಂದೊದಗಿದೆ. ಬಿಜೆಪಿ ಅವರು ಪದೇ ಪದೇ ಆಫರ್ ಮಾಡ್ತಾ ಇರೋ ಕೇಂದ್ರ ಸಚಿವ ಸ್ಥಾನನ ಯಾಕೆ ಅಕ್ಸೆಪ್ಟ್ ಮಾಡಬಾರ್ದು ಅನ್ನೋದು JDS ನವರು ಈಗ ಮಾಡ್ತಾ ಇರೋ ಯೋಚನೆ. ಅದಕ್ಕೆ ದೇವೇಗೌಡರ ಮೊಹರು ಸಹ ಇದೆ. JDS ನ ಬಹುತೇಕ ನಾಯಕರು ಸಹ ಇದನ್ನೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಪಕ್ಷ, ಅದರಲ್ಲೂ ಸ್ಥಳೀಯ ಪಕ್ಷ ಆಗಿರೋ JDS ನಂತಹ ಪಕ್ಷಕ್ಕೆ ಅಧಿಕಾರ ಇಲ್ಲದೆ ಪಾರ್ಟಿ ಸಂಘಟನೆ ಮಾಡೋದು ಬಹಳ ಕಷ್ಟಕರ. ಮುಂದಿನ ವಿಧಾನಸಭೆ ಚುನಾವಣೆವರೆಗೂ ಶಾಸಕರು ಸಂಸದರನ್ನ ಹಿಡಿದಿಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ಬೇಕಾಗೋದು ಮೂಲ ಸೌಕರ್ಯ, ಅಂದ್ರೆ ಅದು ಹಣ ಆಗಿರ್ಬೋದು, ಜನಬಲ ಆಗಿರ್ಬೋದು. ಅಧಿಕಾರ ಕೇಂದ್ರದಲ್ಲಿ ಸಿಕ್ಕರೇನು, ರಾಜ್ಯದಲ್ಲಿ ಸಿಕ್ಕರೇನು, ಇದರಿಂದ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸ್ಥಾನನ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಉಳಿದಿಲ್ಲ. ಇದು ಸಾಧ್ಯ ಆಗ್ಬೇಕಪ್ಪ ಅಂದ್ರೆ ಕುಮಾರಸ್ವಾಮಿ ಅವರು ಕರ್ನಾಟಕದಿಂದ ಲೋಕಸಭೆಗೆ ಪ್ರವೇಶ ಮಾಡಬೇಕು. ಅದು ಹೆಂಗೆ? ಅದು ಮಂಡ್ಯದಿಂದ. ಈ ಆಫರ್ನ ಮೋದಿ ಅವರು ಈಗಾಗಲೇ ಕುಮಾರಸ್ವಾಮಿ ಅವ್ರಿಗೂ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ನಿಲ್ಲಿ, ಗೆಲ್ಲಿ, ಇಲ್ಲಿ ಬಂದು ಮಂತ್ರಿಯಾಗಿ ಅಂತ. ಆದ್ರೆ ಕುಮಾರಸ್ವಾಮಿ ಅವ್ರು ಯಾಕೋ ಇದಕ್ಕೆ ಇಂದು ಮುಂದು ನೋಡ್ತಾ ಇದ್ದಾರೆ. ಇದಕ್ಕೆ ಕಾಲ ಕೂಡಿ ಬಂದಾಗ ಉತ್ತರ ಕೊಡ್ತೀನಿ ಅಂತ ಇದ್ದ ಕುಮಾರಸ್ವಾಮಿ ಅವರಿಗೆ ಈಗ ಕಾಲ ಕೂಡಿ ಬಂದಿದೆ. ಅದೇ ಮಂಡ್ಯದ MP ಕ್ಷೇತ್ರದ ಚುನಾವಣೆ. ಈಗ ಸ್ವತಃ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಇಲ್ಲಿಂದ ಆಯ್ಕೆಯಾಗಿ ಕೇಂದ್ರದಲ್ಲಿ ಮಂತ್ರಿ ಆಗ್ಬೇಕು ಅನ್ನೋದು ಬಹುತೇಕ JDS ನ ಕಾರ್ಯಕರ್ತರು, ನಾಯಕರು, ದೇವೇಗೌಡರಿಂದ ಹಿಡಿದು ಎಲ್ಲರೂ ಸಹ ಬಯಸ್ತಾ ಇರೋದು ಇದನ್ನೇ. ಈಗ ಇನ್ನೊಂದು ಆಂಗಲ್ ನ ನೋಡೋಣ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಬಹುದಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಅವರ ಗ್ರಹ ದೆಸೆಗಳೇ ಸರಿ ಇದ್ದಂಗಿಲ್ಲ. ಅವರು ನಿಂತಾಗೆಲ್ಲ ಸೋತು ಸುಣ್ಣ ಆಗೋಗಿದ್ದಾರೆ. ಈ ಒಂದು ಭಯ ಕುಮಾರಸ್ವಾಮಿಯಲ್ಲಿ ಇದ್ದೇ ಇದೆ. ಹಾಗಾಗಿ ತಾನೇ ನಿಂತು ಗೆದ್ದು ಸಚಿವನಾಗೋಣ ಅನ್ನೋ ನಿರ್ಧಾರಕ್ಕೆ ಕುಮಾರಸ್ವಾಮಿ ಬಂದಿದ್ದಾರೆ. ಒಂದು ಪಕ್ಷ ನಿಖಿಲ್ ಕುಮಾರಸ್ವಾಮಿ ಅವರೇ ನಿಂತು ಅಲ್ಲಿ ಗೆದ್ರು ಅಂತಾನೆ ತಿಳ್ಕೊಳ್ಳಿ ಮಂಡ್ಯದಲ್ಲಿ. ಆದ್ರೆ ಅವರು ಕೇಂದ್ರದಲ್ಲಿ ಸಚಿವರಾಗೋದಕ್ಕೆ ಅನುಭವ ಅಡ್ಡ ಬರುತ್ತೆ. ಅದೇ ಕುಮಾರಸ್ವಾಮಿ ಅವರು ನಿಂತು ಗೆದ್ರು ಅಂದ್ರೆ ಕೇಂದ್ರದಲ್ಲಿ ಒಳ್ಳೆ ಖಾತೆನೂ ಸಿಗುತ್ತೆ, ಪಕ್ಷಕ್ಕೆ ಅದರಿಂದ ಅನುಕೂಲನೂ ಆಗುತ್ತೆ. ಇದರ ಬಗ್ಗೆನೇ ಡಿಸ್ಕಷನ್ ಮಾಡೋಕೆ ಅಂತ ದೇವೇಗೌಡರ ನಿವಾಸದಲ್ಲಿ ಈಗಾಗಲೇ JDS ನಾಯಕರು ಸಭೆ ಸೇರಿ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ಮಂಡ್ಯದ ಟಿಕೆಟ್ ಆಕಾಂಕ್ಷಿ CS ಪುಟ್ಟರಾಜು ಸಹ ಭಾಗವಹಿಸಿದ್ರು. ನಾನು ಮಂಡ್ಯದ ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ CS ಪುಟ್ಟರಾಜು ಅವರು ಹೇಳಿದ್ದಾರೆ. ಇದರ ಹಿನ್ನೆಲೆ ಏನು ಅಂತ ಕೆದಕಿದ್ರೆ ಸಿಗೋದು, ನೀನು ಸೈಡಿಗೆ ಬಂದ್ಬಿಡಪ್ಪ, ನಾನೇ ನಿಲ್ತೀನಿ ಅನ್ನೋ ನಿರ್ಧಾರಕ್ಕೆ ಕುಮಾರಸ್ವಾಮಿ ಬಂದಿದ್ದಾರೆ. ದೇವೇಗೌಡರ ಅಭಿಪ್ರಾಯ ಸಹ ಇದೇ ಆಗಿದೆ. ಮೀಡಿಯಾದವರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇದರ ಬಗ್ಗೆ ಸಾಕಷ್ಟು ಸರಿ ಕೇಳಿದಾಗ ಅವರು ರಾಜಕೀಯಕ್ಕಿಂತ ಸಿನಿಮಾದ ಕಡೆನೆ ಹೆಚ್ಚು ಒಲವು ತೋರಿಸ್ತಾರೆ. ತಾನು ಸಿನಿಮಾ ರಂಗದಲ್ಲಿ ಮುಂದುವರಿಬೇಕು ಅನ್ನೋದು ಅವರ ಆಸೆ. ಹಾಗಾಗಿ ಕುಮಾರಸ್ವಾಮಿ ಅವರ ಮೇಲೆ ಈಗ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿರೋ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಲ್ಲೋದಕ್ಕೆ ಓಕೆ ಅಂದಿದ್ದಾರೆ. ನಾನು ಮಂಡ್ಯಕ್ಕೆ ಬರ್ತೀನಿ, ಅಲ್ಲಿ 3 ದಿನ ಪ್ರವಾಸ ಮಾಡ್ತೀನಿ, ಕಾರ್ಯಕರ್ತರ ಅಭಿಪ್ರಾಯ ಕೇಳ್ತೀನಿ. ಅಕಸ್ಮಾತ್ ಕಾರ್ಯಕರ್ತರೇನಾದ್ರೂ ನೀವೇ ನಿಲ್ಲಿ ಅಂತ ಒತ್ತಾಯ ಮಾಡಿದ್ರೆ ನಾನೇ ಮಂಡ್ಯದಿಂದ ನಿಲ್ಲೋಕೆ ಸಿದ್ಧ ಅಂತ ಕುಮಾರಸ್ವಾಮಿ ಹೇಳಿದ್ದಾರಂತೆ. ದೇವೇಗೌಡರು ಸಹ ಇದನ್ನೇ ಹೇಳಿದಾರಂತೆ. ನಾನು ಸಹ ಕುಮಾರಸ್ವಾಮಿ ಅವರ ಜೊತೆಗೆ 3 ದಿವಸ ಮಂಡ್ಯದಾದ್ಯಂತ ಪ್ರವಾಸ ಮಾಡ್ತೀನಿ, ಕಾರ್ಯಕರ್ತರ ಅಭಿಪ್ರಾಯ ಕೇಳ್ತೀನಿ, ಅವರು ಯಾರು ಓಕೆ ಅಂತಾರೋ ಅವರೇ ನಿಲ್ಲೋದು ಮಂಡ್ಯದಲ್ಲಿ ಅಂತ ದೇವೇಗೌಡರು ಹೇಳಿದ್ದಾರೆ. ಇದಕ್ಕೆ ಒಪ್ಪದ ಕಾರ್ಯಕರ್ತರು ಪಟ್ಟು ಹಿಡಿದು ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿ ಅಂತ ಈಗಲೇ ಘೋಷಣೆ ಮಾಡಿ ಅಂತ ದೇವೇಗೌಡರಿಗೆ ಕೇಳಿದ್ದಾರೆ. ಆಗ ದೇವೇಗೌಡರು ಹೇಳಿದ್ದಾರೆ, ಸರಿ ಕುಮಾರಸ್ವಾಮಿ ಅವ್ರನ್ನೇ ಮಾಡೋಣ, ನಾನು 3 ದಿವಸ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಂಡ್ಯದಲ್ಲಿ ಪ್ರವಾಸಕ್ಕೆ ಬರ್ತೀನಿ, ವಾತಾವರಣ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. JDS ಮಂಡ್ಯ ಮತ್ತು ಹಾಸನ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಬಿಜೆಪಿ ಜೊತೆಗೆ ಟಿಕೆಟ್ ಮಾತುಕತೆಗೆ ಕೂರುತ್ತೆ. ಸ್ನೇಹಿತರೆ, ಎಲ್ಲಾರ ಮನೆ ದೋಸೆನು ತೂತೆ ಅಂದಂಗೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮಹತ್ತರವಾದ ವಿಚಾರ ಏನಪ್ಪಾ ಅಂದ್ರೆ, ದೇವೇಗೌಡರ ಕುಟುಂಬದಲ್ಲಿ ಇಬ್ರು ಘಟಾನುಘಟಿಗಳಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರು, ಮತ್ತೊಂದು ಕಡೆ HD ರೇವಣ್ಣ ಅವರ ಕುಟುಂಬ.
ರೇವಣ್ಣ ಅವರ ಕುಟುಂಬದಿಂದ ರೇವಣ್ಣ ಅವರು MLA ಆಗಿದ್ದಾರೆ, ಒಬ್ಬ ಮಗ MLC ಆಗಿದ್ದಾರೆ, ಇನ್ನೊಬ್ರು MP ಆಗಿದ್ದಾರೆ. ಕುಮಾರಸ್ವಾಮಿ ಅವರ ಕುಟುಂಬದಲ್ಲಿ ಈಗ ಹಾಲಿ MLA ಅಂತ ಇರೋರು ಕುಮಾರಸ್ವಾಮಿ ಮಾತ್ರ. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಪ್ಪ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜಕೀಯಕ್ಕೆ ತರಲೇಬೇಕು. ಇಲ್ಲವಾದಲ್ಲಿ ಎಲ್ಲಿ ಪಾರ್ಟಿ ಹಿಡಿತ ಕೈ ತಪ್ಪಿ ಹೋಗುತ್ತೋ ಅನ್ನೋದು ಕುಮಾರಸ್ವಾಮಿಗೆ ಚಿಂತೆಗೀಡು ಮಾಡಿದೆ. ಆದ್ರೆ ಇಲ್ಲಿ ಗೆಲುವನ್ನೇ ಮಾನದಂಡ ಅಂತ ನೋಡೋದಾದ್ರೆ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ನಿಲ್ಲೋದು ಗ್ಯಾರಂಟಿ. ಬಿಜೆಪಿಯ ಮತಗಳೊಂದಿಗೆ ನಿರಾಯಾಸವಾಗಿ ಅವರು ಎಲೆಕ್ಷನ್ ನ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಉಳಿದಿಲ್ಲ. ನೀವು ಗಮನಿಸಿರ್ಬೋದು, ಕಳೆದ ಬಾರಿ ಸುಮಲತಾ ಅವರು ಗೆದ್ದಿದ್ದು ಅನುಕಂಪದ ಆಧಾರದ ಮೇಲೆ, ಒಬ್ಬ ಮಹಿಳೆ ಅನ್ನೋ ಆಧಾರದ ಮೇಲೆ. ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ HD ರೇವಣ್ಣ ಅವರು ಮಾಧ್ಯಮಕ್ಕೆ ನೀಡಿದ ಇಂಟರ್ವ್ಯೂ ಒಂದರಲ್ಲಿ ಸುಮಲತಾ ಅವರ ಬಗ್ಗೆ ಲಘುವಾಗಿ ಮಾತನಾಡಿ ಅಪಶಬ್ದಗಳನ್ನು ಬಳಸಿದ್ರು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಂತ ಸುಮಲತಾ ಅವರು ರೇವಣ್ಣ ಹಂಗಂದ್ರು, ರೇವಣ್ಣ ಹಿಂಗಂದ್ರು, ಹೆಣ್ಣಿಗೆ ಬೆಲೆ ಕೊಡೋದೇ ಇಲ್ಲ, ಸ್ವಾಭಿಮಾನಿ ನಾನು, ನೀವು ನನಗಲ್ದೆ ಇನ್ಯಾರಿಗೆ ಓಟ್ ಹಾಕ್ತೀರಾ ಅಂತೆಲ್ಲ ಪ್ರಚಾರ ಮಾಡಿ ಅಂಬರೀಷ್ ಅವರ ಅಭಿಮಾನಿಗಳು ಸಹ ಮಂಡ್ಯದಲ್ಲಿ ಸಾಕಷ್ಟು ಇದ್ದಾರೆ. ಇದು ಸಹ ಅವರ ಗೆಲುವಿಗೆ ಕಾರಣ ಆಗಿತ್ತು. ಆದರೆ ಈ ಬಾರಿ JDS ಬಹಳ ಕಾಶಿಯಸ್ ಆಗಿದೆ. ಯಾರೇ ಕಿಚಾಯಿಸಿದ್ರು, ಎಷ್ಟೇ ಟ್ರಿಗರ್ ಮಾಡಿದ್ರು, ಅವ್ರು ನನ್ನ ತಮ್ಮ, ಅವ್ರು ನನ್ನ ಬ್ರದರು, ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ ಅನ್ನೋ ಉತ್ತರ ಕೊಡ್ತಾರೋ ಹೊರತು ಎಲ್ಲೂ ಟ್ರಿಗರ್ ಆಗ್ತಾ ಇಲ್ಲ, ಎಲ್ಲೂ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇಲ್ಲ. ಸ್ವಲ್ಪ ಯಾಮಾರಿದ್ರು ಸಹ ಮಾರಿ ಹಬ್ಬ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ಕುಮಾರಸ್ವಾಮಿ ಅವರು ಕಳೆದ ಚುನಾವಣೆಯಲ್ಲಿ ಕಣ್ಣಾರೆ ಕಂಡಿದ್ದಾರೆ. ಅದೇ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣ ಆಗಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ವಿರುದ್ಧ ನಿಂತಾಗ ಅವರು ಸೋಲ್ತಾರೆ ಅಂತ ಯಾರೂ ಸಹ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಆದ್ರೆ ರಿಸಲ್ಟ್ ಬಂದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರು, ಸುಮಲತಾ ಅವರು ಗೆದ್ದಿದ್ರು. ಇದನ್ನು ಕೂಲಂಕುಷವಾಗಿ ಪೋಸ್ಟ್ ಮಾರ್ಟಮ್ ಮಾಡಿರೋ ಕುಮಾರಸ್ವಾಮಿ ಅವರು ಕಂಡುಕೊಂಡಿರೋ ಸತ್ಯ ಏನಪ್ಪಾ ಅಂದ್ರೆ, ಯಾವುದೇ ಕಾರಣಕ್ಕೂ ಎಂತ ಪರಿಸ್ಥಿತಿನಲ್ಲೂ ಟೆಂಪರ್ಮೆಂಟ್ ಕಳ್ಕೋಬಾರ್ದು, ಕೂಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕುಮಾರಸ್ವಾಮಿ ಅವರು ಕಳೆದ MP ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಂದ ಕಲಿತಿರೋ ಪಾಠ. ಸ್ನೇಹಿತರೆ, ಇಲ್ಲಿ ಕ್ಯಾಲ್ಕುಲೇಷನ್ ಸಿಂಪಲ್. ಸುಮಲತಾ ಅವರೇನಾದ್ರೂ JDS ಮತ್ತು ಬಿಜೆಪಿ ಅವರ ಮಾತಿಗೆ ಒಪ್ಪಿ ಕದನ ಕಣದಿಂದ ಹಿಂದಕ್ಕೆ ಹೋದ್ರು ಅಂದ್ರೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡೋದು ಪಕ್ಕ. ನಿರಾಯಾಸವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಬಿಜೆಪಿ ಬೆಂಬಲದಿಂದ ಗೆದ್ದು ಬಿಡ್ತಾರೆ. ಆದ್ರೆ ಟ್ವಿಸ್ಟ್ ಎಲ್ಲಪ್ಪ ಆಗುತ್ತೆ ಅಂದ್ರೆ, ರೆಬಲ್ ಸ್ಟಾರ್ ಅವರ ಪತ್ನಿ ರೆಬಲ್ ಆದ್ರು ಅಂದ್ರೆ ಅದನ್ನ ಎದುರಿಸೋಕೆ ಕುಮಾರಸ್ವಾಮಿಯೇ ರಣರಂಗಕ್ಕೆ ಬರಬೇಕಾಗತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.